Hello everyone, after a so long, the tastiest ರೆಸಿಪಿ ತೊಗೊಂಬಂದಿದ್ದೀನಿ. ದ ರೋಸ್ಟೆಡ್ ಚಿಕನ್. ಇದು ಬಾಲಿವುಡ್ನ ಫರಾ ಖಾನ್ ರವರು ಮಾಡಿದಂಥ ಒಂದು ರೆಸಿಪಿ. ತುಂಬಾ ಇಷ್ಟ ಆಯಿತು ನನಗೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಸೊ ಇದಕ್ಕೆ ನಿಮಗೆ ಬೇಕಾಗಿರೋದು ಹೋಲ್ ಚಿಕನ್, ಅಂದರೆ ಇಡೀ ಕೋಳಿನ ನೀವು ವಿತ್ ಸ್ಕಿನ್ ತಗೋಬೇಕು. ವಿತೌಟ್ ಸ್ಕಿನ್ ಅಷ್ಟು ಟೇಸ್ಟ್ ಬರೋದಿಲ್ಲ. ಹಾಗೆ ನಾವು ಅದನ್ನು ಒಂದು ಬಾಣಲಿಗೆ ಹಾಕ್ಕೊಳ್ತಾ ಇದ್ದೀವಿ. ಸೊ ಇದು ಪರ್ಫೆಕ್ಟಾಗಿ ಮಾಡಬೇಕು ಅಂದರೆ ನೀವು ಈ ಥರ ಒಂದು ಬಣಾಲೆನೇ ಮಾಡಬೇಕು. ಸೊ ಇದಕ್ಕೆ ನಾನು ಒಂದು 4 ರಿಂದ 5 ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಆ ಅನುಗುಣವಾಗಿ ಹಾಕ್ಕೊಳ್ಳಿ. ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇವೆಲ್ಲವನ್ನು ನೀವು ಮನೆಯಲ್ಲೇ ಮಾಡಿಕೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಸೊ ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಅರಿಶಿಣದ ಪುಡಿ, ಹಾಗೆ 2 ಟೇಬಲ್ ಸ್ಪೂನ್ ಅಷ್ಟು ಆಲಿವ್ ಆಯಿಲ್ನ ಹಾಕ್ಕೊಳ್ಬೇಕು. ನಾನಿಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದೀನಿ ರೆಸಿಪಿನಲ್ಲಿ. ಬಟ್ ನೀವು ಆಲಿವ್ ಆಯಿಲ್ನ ಯೂಸ್ ಮಾಡ್ಬೋದು, ಅಥವಾ ನೀವು ನಾರ್ಮಲ್ ಸನ್ಫ್ಲವರ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು. ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಹಾಕ್ಕೊಂಡಿದ್ದೀನಿ. ಕ್ರಸ್ಟ್ ಪೆಪ್ಪರ್ ಕೂಡ ಹಾಕ್ಕೋಬೋದು. ಇಲ್ಲಿ ನಾನು ಮಾಡಿರುವಂತಹ ಟ್ವಿಸ್ಟ್ ಅಂದರೆ ಈ ಗರಂ ಮಸಾಲ. ಅವರು ಗರಂ ಮಸಾಲ ಬದಲಾಗಿ ನಿಮಗೆ ಈ ಮೆಂತ್ಯ ಪೇಸ್ಟ್ ಅಂತ ಬರುತ್ತೆ ನೋಡಿ, ಅದನ್ನು ಹಾಕ್ಕೊಂಡಿದ್ರು. ನಾನಿಲ್ಲಿ ಮೆಂತ್ಯ ಪೇಸ್ಟ್ ಯೂಸ್ ಮಾಡ್ತಾ ಇಲ್ಲ, ನಾನಿಲ್ಲಿ ಗರಂ ಮಸಾಲ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನೀವು ನೋಡ್ಕೋಬೇಕು, ಯಾಕಂದರೆ ಚಿಕನ್ ತುಂಬ ಒಳಗಡೆ ಉಪ್ಪನ್ನ ಎಳ್ಕೊಳ್ಳೋದಿಲ್ಲ. ಹಾಗಾಗಿ ನಾವು ಮಸಾಲೆಗೆ ಎಷ್ಟು ಬೇಕೋ ಅಷ್ಟೇ ಉಪ್ಪನ್ನ ಹಾಕ್ಕೋಬೇಕಾಗತ್ತೆ. ತುಂಬ ಜಾಸ್ತಿ ಉಪ್ಪು ಹಾಕೊಳ್ಳೋಕೆ ಹೋಗಬೇಡಿ, ಯಾಕಂದರೆ ಇದು ರೋಸ್ಟೆಡ್ ಚಿಕನ್. ಫುಲ್ ಕೋಳಿನ ಮಾಡೋದ್ರಿಂದ ಚಿಕನ್ ಎಲ್ಲ ಮಾಂಸಕ್ಕೂ ಉಪ್ಪು ಎಳ್ಕೊಳ್ಳೋದು ಬಹಳ ಕಷ್ಟ. ಹಾಗಾಗಿ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಸೊ ಇಲ್ಲಿ ನಾನು ಚೆನ್ನಾಗಿ ಮಸಾಜ್ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಮಸಾಜ್ ಮಾಡೋಕ್ಕಾಗುತ್ತೋ ಒಂದು 5 ನಿಮಿಷ ಚೆನ್ನಾಗಿ ಇಡೀ ಕೋಳಿಗೆ ಮಸಾಜ್ ಮಾಡಿ. ವಿತ್ ಸ್ಕಿನ್ನೇ ತಗೊಳ್ಳಿ, ತುಂಬ 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 ಇಂಪಾರ್ಟೆಂಟ್. ಹಾಗೆ ಒಂದು ಅರ್ಧ ಕೋಳಿ ಮುಳುಗುವಷ್ಟು ನೀರನ್ನು ಹಾಕಿ, ಸರಿನಾ? ರೋಸ್ಟೆಡ್ ಚಿಕನ್ ಅಂದ ತಕ್ಷಣ ತವಾದಲ್ಲಿ ರೋಸ್ಟ್ ಮಾಡೋದಲ್ಲ, ಅವನಲ್ಲಿ ರೋಸ್ಟ್ ಮಾಡೋದಲ್ಲ, ತಂದೂರಲ್ಲಿ ರೋಸ್ಟ್ ಮಾಡೋದು ಅಲ್ಲ. ಇದು ಬಾಣಲಿನಲ್ಲೇ ರೋಸ್ಟ್ ಮಾಡೋದು ನಾವು. ಸೊ ತುಂಬಾ ಈಸಿಯಾಗಿರುತ್ತೆ, ತುಂಬ ಕ್ವಿಕ್ಕಾಗಿ ಕೂಡ ಆಗುತ್ತೆ. ಬಟ್ ಈ ನೀರು ಆವಿ ಆಗೋವರೆಗೂ ನಾವು ವೆಯ್ಟ್ ಮಾಡಬೇಕಷ್ಟೆ. ನೋಡಿ, ನಾನು ಕುದಿಯೋಕೆ ಇಟ್ಟ ತಕ್ಷಣ ಆಹಾ ಏನು ಅರೋಮಾ ಬರ್ತಾ ಇತ್ತು ಅಂತ ಹೇಳಿದ್ರೆ, ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಬಟ್ ಬೆಸ್ಟಾಗಿ ಬಂತು. ನಮ್ಮ ಮನೆಯಲ್ಲಿ ಮೆಂತ್ಯ ಪೇಸ್ಟ್ ಹಾಕಿದ್ರೆ ಹೆಚ್ಚಾಗಿ ಯಾರು ತಿನ್ನೋದಿಲ್ಲ. ಹಾಗಾಗಿ ಮೆಂತ್ಯ ಪೇಸ್ಟ್ ನಾನು ಸ್ಕಿಪ್ ಮಾಡಿದ್ದೀನಿ. ಸೊ ನಾನು ನನ್ನ ಸ್ಟೈಲಲ್ಲಿ ಸ್ವಲ್ಪ ಅದಕ್ಕೆ ಟಚ್ ಕೊಟ್ಟಿದ್ದೀನಿ. ಸೊ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಹಾಗೆ ನೀವು ಒಂದು ಸ್ವಲ್ಪ ಲಿಂಬೆ ರಸ ಕೊನೆಯಲ್ಲಿ ಹಾಕ್ಕೊಳ್ಬೋದು. ಸೊ ನೋಡಿ, ಇದು ನೀರು ಆವಿ ಆಗ್ತಾ ಚಿಕನ್ ಬೇಯ್ತಾ ಇದೆ. ನಮ್ಗೇನಾಗುತ್ತೆ, ಒಂದೊಂದ್ಸತಿ ನಾವು ಬಾಣಲಿಲಿ ತವಾದಲ್ಲಿ ಮಾಡ್ತೀವಿ ಅಥವಾ ತಂದೂರಲ್ಲಿ ಮಾಡ್ತೀವಿ, ಅವಾಗ ಚಿಕನ್ ಬೇಯದೇ ಇರೋ ಸಾಧ್ಯತೆ ಕೂಡ ಇರುತ್ತೆ. ಬಟ್ ಈ ಥರ ಮಾಡೋದ್ರಿಂದ ಚಿಕನ್ ಕೂಡ ಚೆನ್ನಾಗಿ ಬೇಯುತ್ತೆ, ಅದ್ರ ಜೊತೆಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಾಗೆ ಅಲ್ಟಿಮೇಟಾಗಿ ರೋಸ್ಟ್ ಆಗುತ್ತೆ. ನೀವು ನೋಡ್ತಾ ಇದ್ದೀರಲ್ಲ, ಎಷ್ಟು ನೋಡಿ ಎಲ್ಲ ಬೆಂದು ನೀರೆಲ್ಲ ಆವಿಯಾಗಿ ಎಣ್ಣೆ ಬಿಟ್ಕೊಳ್ಳೋ ಸ್ಟೇಜ್ ಇದು. ಈ ಸ್ಟೇಜಲ್ಲಿ ನೀವೇನು ಮಾಡಬೇಕು, ಏನು ಮಸಾಲಾಸ್ ಎಲ್ಲ ಆಯಿಲ್ ಜೊತೆ ಬೆರ್ತೋಗಿದೆ ಅದನ್ನು ಮೇಲೆಗಡೆ ನೀವು ಎತ್ತಿ ಹಾಕ್ತಾ ಇರಬೇಕು. ಅಂದರೆ ಮಸಾಲಾಸ್ ಎಲ್ಲ ಕೋಟ್ ಆಗಲಿ ಚಿಕನ್ಗೆ ಅಂತ. ಆವಾಗೇನಾಗುತ್ತೆ, ಸ್ವಲ್ಪ ರೋಸ್ಟ್ ಆಗ್ತಾ ಬರುತ್ತೆ ಚಿಕನ್ನು. ಸೊ ನೀವು ಇದನ್ನು ಈ ಬಾಣಲಿನಲ್ಲೇ ತಿರುಗಿಸ್ಕೊಂಡು ರೋಸ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ತನಕ ನಾನು ಅದೇ ಥರ ಮಾಡಿ ರೋಸ್ಟ್ ಮಾಡಿದ್ದೀನಿ. ಇಲ್ಲ ನಿಮ್ಗಿನ್ನೂ ಜಾಸ್ತಿ ರೋಸ್ಟ್ ಬೇಕು ಅಂದರೆ ಇಷ್ಟಾದ್ಮೇಲೆ ನೀವು ತೆಗೆದು ತವಾಗಾಗಿ ರೋಸ್ಟ್ ಮಾಡ್ಬೋದು. ಬಟ್ ಟ್ರಸ್ಟ್ ಮೀ, ಇಷ್ಟೇ ರೋಸ್ಟು ನಿಮಗೆ ತುಂಬಾ ಟೇಸ್ಟ್ ಕೊಡುತ್ತೆ. ನೋಡ್ತಾ ಇದ್ದೀರಲ್ಲ, ಅಲ್ಟಿಮೇಟಾಗಿ ಕಾಣ್ತಾ ಇದೆ. ಹಾಗೆ ಅಷ್ಟೇ ಟೇಸ್ಟಿಯಾಗಿತ್ತು. ಈ ರೆಸಿಪಿ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ. ಫರಾ ಖಾನ್ ರವರಿಗೆ ತುಂಬ 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 ಥ್ಯಾಂಕ್ ಯು, ಯಾಕಂದರೆ ಅಷ್ಟು ಟೇಸ್ಟಿ ಮತ್ತು ಈಸಿಯಾಗಿರುವಂಥ ಇದೊಂದು ರೆಸಿಪಿ ಹೇಳ್ಕೊಟ್ಟಿದ್ದಕ್ಕೆ. ಸೊ ತುಂಬಾ ಟೇಸ್ಟಿಯಾಗಿದೆ. ಇತ್ತೀಚೆಗೆ ವೈರಲ್ ಕೂಡ ಆಗ್ತದೆ ಯೂಟ್ಯೂಬಲ್ಲಿ ಈ ರೆಸಿಪಿ. ನಾನು ಇದಕ್ಕೆ ನನ್ನದೇ ಆದಂತಹ ಸ್ವಲ್ಪ ಟಚ್ ಕೊಟ್ಟು ಮಾಡಿದ್ದೀನಿ. ಸೊ ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂತು ಅಂತ ತಿಳಿಸೋದು ಮರಿಬೇಡಿ. ನಾನು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ.